ನೀವು ಕೇಳ್ಬೋದು ಇಷ್ಟು ಜನರಿಗೆ 150 ಜನ ಒಂದು ದಿನಕ್ಕೆ ಅಂದರೆ ಒಂದು 3 ಟೈಮಿಗೂ ಸೇರಿ 150 500 ಜನಕ್ಕೆ ಪ್ರಸಾದ ಇಲ್ಲಿ ಆಗಬೇಕಾಗತ್ತೆ. ಸೊ ನೀವು ಹೇಳ್ದಂಗೆ ಕರ್ನಾಟಕದ ಜನರು ಬಿಟ್ಟರೆ ಬೇರೆ ಏನೂ ನನಗೆ ಅನುದಾನಗಳು ಬರೋದಿಲ್ಲ. ಅವ್ರ ಕೈಲಾದಂಥ ಸಹಾಯ, ಹುಟ್ಟುದಬ್ಬ, ಆ್ಯನಿವರ್ಸರಿ ಅಥವಾ ಅವ್ರ ಮನೇಲಿ ಏನಾದರೂ ಶುಭ ಸಮಾರಂಭಗಳು ಅಥವಾ ತಂದೆ ತೀರೋಗಿರ್ತಾರೆ, ತಾಯಿ ತೀರೋಗಿರ್ತಾರೆ, ಅಜ್ಜಿ ನೆನಪಲ್ಲಿ ಅಥವಾ ಬಾಯ್ ಫ್ರೆಂಡ್ ನೆನಪಲ್ಲಿ, ಗರ್ಲ್ ಫ್ರೆಂಡ್ ನೆನಪಲ್ಲಿ ಈ ಥರದ್ದು ಏನಾದರೂ ಅವರ ಒಂದು ಅದ್ಭುತ ದಿನಗಳಲ್ಲಿ ಇಲ್ಲಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ. ಹಾಗೆ ಇವತ್ತು ನೀವು ಬಂದಿದ್ದೀರಾ, ವಿಶೇಷವಾಗಿ ಒಂದು ಕುಟುಂಬ ಪಾಪ ಹೌದು, ನಾನು ಬರೋ ಸಮಯದಲ್ಲಿ ಅವರು ಇವತ್ತು ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ ನೋಡಿ. ಅವರೆಲ್ಲ ಬಂದು ಒಂದೊತ್ತಿನ ಊಟದ ಜವಾಬ್ದಾರಿ ಅವ್ರು ತಗೊಳ್ತಾ ಇದಾರೆ. ನನಗೆ ಆ ಬೆಟ್ಟದಂತ ಭಾರವನ್ನ ಕಮ್ಮಿ ಮಾಡ್ತಿದ್ದಾರೆ. ಸೊ ನಾನು ಹೇಳೋದು, ಪ್ರತಿಯೊಂದು ಆಶ್ರಮಕ್ಕೆ ಯಾಕೆ ದಾನ ಮಾಡಬೇಕು, ಯಾಕೆ ನೀವು ಕೊಟ್ಟಂತ ಹಣ ಎಲ್ಲಿಗೆ ಹೋಗುತ್ತೆ, ಅಥವಾ ಯಾಕೆ ಅದು ಒಂದೊತ್ತು ಊಟ ಕೊಡೋದ್ರಿಂದ ಅದರಿಂದ ನಿಮ್ಗೆ ಏನು ಸಿಗುತ್ತೆ. ನೀವು ಸಾವಿರಾರು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೋದು, ಸಾವಿರಾರು ರೂಪಾಯಿ ಉಂಡಿಗೆ ಹಣ ನೀವು ಹಾಕ್ಬೋದು, ನಿಮ್ಗೆ ಆ ದೇವ್ರು ಕೊಟ್ಟಿರೋಂಥ ಶಕ್ತಿ ಹಾಕಬಾರ್ದು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಆದರೆ ಅಸ್ತಿರೋರ್ಗೆ ಅನ್ನ ಕೊಟ್ರೆ 100 ಅಥವಾ 3 ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ ಪುಣ್ಯ ಒಂದೇ ಜಾಗದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲೆಲ್ಲ ಯಾರು ಕೂಡ ನಿಮ್ಮನ್ನ ಬೈಕೊಳ್ಳೋರಿಲ್ಲ, ನಿಮ್ಮನ್ನ ತೂ ಅನ್ನೋರಿಲ್ಲ, ತೂ ಅಂತ ಉಗಿಯೋರಿಲ್ಲ. ಯಾಕೆ ಅಂದ್ರೆ ನಮ್ಮ ಸಂಬಂಧಿಕರನ್ನ ಕರೆದು ನಾವೇನೋ ದೊಡ್ಡದಾಗಿ ಫಂಕ್ಷನ್ ಮಾಡಿ ಅವ್ರಿಗೆ ಊಟ ಕೂಡ ಉಪ್ಪಿರ್ಲಿಲ್ಲ, ಖಾರ ಇರ್ಲಿಲ್ಲ, ಅಡ್ಗೆ ಭಟ ಚೆನ್ನಾಗಿ ಮಾಡಿರ್ಲಿಲ್ಲ, ಆಮೇಲೆ ಯಾವ್ದೋ ಒಂದ್ ಸಣ್ಣ ಜಾಗದಲ್ಲಿ ಮಾಡೋರು, ಈ ತರದ ಮಾತುಗಳು ಬರುತ್ತೆ. ಇಲ್ಲಿ ಯಾರು ನಿಮ್ಗೆ ಆ ಮಾತು ಹೇಳೋದಿಲ್ಲ. ಇಲ್ಲಿ ನಿಮ್ಗೆ ನೀವು ಕೊಟ್ಟಂತ ಊಟ ಮಾಡಿ ನಿಮ್ದೇ ನಿದ್ದೆ ಮಾಡಿದ್ರೆ ಅದ್ರ ಪುಣ್ಯ 200% ನಿಮ್ಗೆ ಲಭಿಸುತ್ತೆ. ಇದು ನನ್ನ ಒಂದು ಭಾವನೆ. ಸೊ ಎಲ್ಲರೂ ಅಷ್ಟೇ, ನಾನೇನು ಜನಸ್ನೇಹಿ ಆಶ್ರಮಕ್ಕೆ ಬನ್ನಿ, ಯೋಗೇಶ್ಗೆ ದಾನ ಮಾಡಿ, ಯೋಗೇಶ್ ಆಶ್ರಮದಲ್ಲಿ ಇರ್ತಕ್ಕಂಥವ್ರಿಗೆ ಕೊಡಿ ಅಂತ ನಾನು ಯಾವತ್ತೂ ಕೇಳೋದಿಲ್ಲ. ದಯವಿಟ್ಟು ಕರ್ನಾಟಕದಲ್ಲಿ ನಿಮ್ಮ ಮನೆ ಹತ್ರ, ನಿಮ್ಮ ಊರುಗಳ ಹತ್ರ ಆಶ್ರಮಗಳಿದ್ರೆ ದಯವಿಟ್ಟು ನಿಮ್ಮ ಕೈಲಾದಂಥ ಸಹಾಯ ಮಾಡಿ.